ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಯಾರ್ಯಾರು ಈ ವರ್ಷದ ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೀರಿ ಅವರಿಗೆ ನಿನ್ನೆಯಿಂದ ಕನ್ನಡ ಎಕ್ಸಾಮಿನೊಂದಿಗೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. ನಾಳೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೊ ಆ ಒಂದು ಎಕ್ಸಾಮಿನೇಷನ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥ ಉದ್ದೇಶ ಏನಂತಂದರೆ, ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲೂ ಕೂಡ ಕೇಳ್ತಾ ಇದ್ರು, ಸರ್ ನಿಮ್ಮಲ್ಲಿ ಏನಾದರೂ ಕ್ರ್ಯಾಶ್ ಕೋರ್ಸ್ ಇದೆಯಾ ಹಂಚಿನಮನಿ ಕ್ಲಾಸಸ್ಸಲ್ಲಿ? ಸೊ ಅದರ ಒಂದು ಡೀಟೇಲ್ಸನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತಮಗೆಲ್ಲ ಗೊತ್ತಾಯಿದೆ, ಮೇ 20 ಮತ್ತು 21ಕ್ಕೆ KCET ಎಕ್ಸಾಮಿನೇಷನ್ ಫಿಕ್ಸ್ ಆಗಿದೆ. ಇನ್ ಬಿಟ್ವೀನ್ ಮೇ 7ಕ್ಕೆ ನೀಟ್ ಎಕ್ಸಾಮಿನೇಷನ್ ಇದೆ. ಈ KCET ಮತ್ತು ನೀಟ್ ಎಕ್ಸಾಮಿನೇಷನಿನ ಫಾರ್ಮನ್ನು ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಆ ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಎರಡೂ ಎಕ್ಸಾಮಿಗೆ ಸಪರೇಟಾಗಿ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ, ಯಾವುದೇ ತಪ್ಪನ್ನು ಮಾಡಬೇಡಿ, ಫಾರ್ಮನ್ನು ಕರೆಕ್ಟಾಗಿ ಹಾಕಿ. ಇನ್ನು ನಿಮ್ಮ ಎಕ್ಸಾಮಿನೇಷನ್ ಅಂದರೆ PCMB ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ನು ಮಾರ್ಚ್ 23ಕ್ಕೆ ಇಂಗ್ಲೀಷ್ನೊಂದಿಗೆ ಮುಗೀತದೆ. ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿನೇಷನ್ ಇರ್ತದೆ. ಸೊ ನಾವು ನಮ್ಮ ಹಂಚಿನಮನಿ ಕ್ಲಾಸಸ್ಸಲ್ಲಿ ಮಾರ್ಚ್ 27ರಿಂದ CET ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮಾರ್ಚ್ 27ರಿಂದ ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ಮೇ 20 ಮತ್ತು 21ಕ್ಕೆ ಎಕ್ಸಾಮ್ ಇರೋದ್ರಿಂದ ನಿಮಗೆ ಸಾಕಷ್ಟು ಸಮಯ ಸಿಗ್ತದೆ. ಈ ಒಂದು 55 ದಿನಗಳ ಸಮಯವನ್ನು ಕರೆಕ್ಟಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ವಿದ್ಯಾರ್ಥಿಗಳ ಫಸ್ಟ್ PUC ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಸೆಕೆಂಡ್ PUC ಒಂದಷ್ಟು ಚಾಪ್ಟರ್ಸ್ಗಳು ಕೂಡ ನಿಮ್ಮ ಕಾಲೇಜಲ್ಲಿ ಉಳಿದಿರಬಹುದು. ಅವೆಲ್ಲವನ್ನು ಕೂಡ ನೀವು ನಮ್ಮ ಕ್ರ್ಯಾಶ್ ಕೋರ್ಸಿನಲ್ಲಿ ಕಂಪ್ಲೀಟ್ ಮಾಡಿಕೊಳ್ಬಹುದು. ಸೊ ನಮ್ಮ ಕ್ರ್ಯಾಶ್ ಕೋರ್ಸಿನ ಅವಧಿ 40 ದಿನಗಳದ್ದಾಗಿರ್ತದೆ. 40 ದಿನದ ಕ್ರ್ಯಾಶ್ ಕೋರ್ಸ್ಗೆ PCM ಅಥವಾ PCB ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ 15,000ವನ್ನು ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ PCMB ಅನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ 18,000ವನ್ನು ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ 40 ದಿನಗಳ ಹಾಸ್ಟೆಲ್ಗೆ ನೀವು 8,000 ರೂಪಾಯಿಯನ್ನು ಪೇ ಮಾಡಬೇಕಾಗ್ತದೆ. ಸೊ CET ಕ್ರ್ಯಾಶ್ ಕೋರ್ಸ್ 40 ದಿನದ ಒಂದು ಡ್ಯೂರೇಷನ್ ಇರ್ತದೆ. ಸೊ ನೀಟ್ ಕ್ರ್ಯಾಶ್ ಕೋರ್ಸ್ ಅಪ್ ಟು ಮೇ 5th ನಿಮಗೆ ಇರ್ತದೆ. ಯಾಕಂದರೆ ಮೇ 7th ಎಕ್ಸಾಮ್ ಇರೋದ್ರಿಂದ ಮೇ 5th ಇರ್ತದೆ. ಈ ಒಂದು ಕ್ರ್ಯಾಶ್ ಕೋರ್ಸಿನ ಅವಧಿಯಲ್ಲಿ ನಿಮಗೆ ಕಂಪ್ಲೀಟ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ ಕೋಚಿಂಗ್ ಇರ್ತದೆ. ಅದಾದ ಮೇಲೆ ಎಕ್ಸಾಮಿನೇಷನ್ ಇರ್ತದೆ. ಸೊ ಮಾಕ್ ಟೆಸ್ಟ್ಗಳು ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಈ ಒಂದು ಸಮಯವನ್ನು ಕರೆಕ್ಟಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ನಮ್ಮ ಕ್ಲಾಸಿಗೆ ಬೇಕಾದರೂ ಬನ್ನಿ, ಅಥವಾ ಬೇರೆ ಕ್ಲಾಸಿಗೆ ಬೇಕಾದರೂ ಹೋಗಿ, ಅಥವಾ ಸೆಲ್ಫ್ ಸ್ಟಡಿಯನ್ನು ಬೇಕಾದರೂ ಮಾಡಿ. ಆದರೆ ಈ 50-55 ದಿನಗಳ ಸಮಯವನ್ನು KCET ವಿದ್ಯಾರ್ಥಿಗಳು ಸರಿಯಾಗಿ ಉಪಯೋಗಿಸಿಕೊಂಡರೆ ಡೆಫಿನೆಟ್ ಆಗಿ ಒಂದು ಒಳ್ಳೆಯ ರ್ಯಾಂಕನ್ನು ನೀವು ಪಡೆಯೋದರಲ್ಲಿ ಸಂಶಯವಿಲ್ಲ. ಏನಾಗ್ತದ ಅಂತಂದರೆ, ನಿಮ್ಮ ಥಿಯರಿ ಎಕ್ಸಾಮಿನೇಷನ್ ಸ್ವಲ್ಪ ಏನಾದರೂ ಕಡಿಮೆ ಆದರೂ ಕೂಡ ಅದನ್ನು KCETಯಲ್ಲಿ ಕವರ್ ಮಾಡ್ಕೊಳ್ಳುವಂಥ ಚಾನ್ಸಸ್ಗಳು ನಿಮಗೆ ಇರ್ತದೆ. ಎಕ್ಸಾಮಿನೇಷನ್ ಪೇಪರ್ ಡಿಫಿಕಲ್ಟ್ ಬಂದಿರೋದ್ರಿಂದ ಆಗಿರ್ಬೋದು, ಅಥವಾ ನೀವು ಸಾಕಷ್ಟು ರೀತಿಯಲ್ಲಿ ಪ್ರಿಪೇರ್ ಆಗದೇ ಇರುವಂಥ ಸಮಯದಲ್ಲಿ ಈಗ 65 ಬೀಳುವಂಥ ವಿದ್ಯಾರ್ಥಿಗೆ 60 ಮಾರ್ಕ್ಸ್ ಬೀಳ್ಬೋದು. ಆ ಒಂದು 5 ಮಾರ್ಕ್ಸನ್ನು ನೀವು KCETಯಲ್ಲಿ ಕವರ್ ಮಾಡ್ಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಈ ವರ್ಷ ನಿಮಗೆ ಸಿಕ್ಕಿದೆ. ಯಾಕಂತಂದರೆ ಆಲ್ಮೋಸ್ಟ್ 55 ದಿನಗಳ ಒಂದು ಸಮಯ ಇದೆ. ಆ 55 ದಿನಗಳನ್ನು ನೀವು ಕರೆಕ್ಟಾದ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆಯ ರ್ಯಾಂಕನ್ನು ಪಡಿಬೋದು. ಒಂದೊಂದು ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ನಮ್ಮ 40 ದಿನಗಳ ಈ ಕೋರ್ಸಿನಲ್ಲಿ ಕಂಪ್ಲೀಟ್ ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ನ ಜೊತೆ ಮಾಕ್ ಟೆಸ್ಟನ್ನು ನೀವು ಅಟೆಂಪ್ಟ್ ಮಾಡ್ತಾ ಹೋದ್ರಿ ಅಂತಂದರೆ ಡೆಫಿನೆಟ್ ಆಗಿ ಒಳ್ಳೆಯ ಮಾರ್ಕ್ಸನ್ನು ಕೂಡ ಪಡಿಬೋದು. ಹಿಂದಿನ ವರ್ಷಗಳಲ್ಲಿ ಒಳ್ಳೆಯ ಮಾರ್ಕ್ಸನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಒಂದು ಉದಾಹರಣೆಯೂ ಕೂಡ ಇದೆ. ಸೊ ನಮ್ಮ KCET, ನಮ್ಮ ಹಂಚಿನಮನಿ ಕ್ಲಾಸಸ್ಸಿನ KCET ಕ್ಲಾಸಸ್ಗಳು ಮಾರ್ಚ್ 27ರಿಂದ ಶುರುವಾಗ್ತದೆ. ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಇಲ್ಲಿ ಕೆಳಗೆ ತೋರಿಸ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಗೊಳ್ಳಿ. ಅಂದರೆ ಕ್ಲಾಸಸ್ ಫೀಸ್ ಎಷ್ಟು, ಹಾಸ್ಟೆಲ್ ಫೀಸ್ ಎಷ್ಟು ದಿನ ನಡೀತದೆ, ಇವೆಲ್ಲದರ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಅಡ್ಮಿಷನ್ ನೀವು ಆನ್ಲೈನ್ ಬೇಕಾದರೂ ಮಾಡ್ಬೋದು, ಅಥವಾ ಇಲ್ಲಿ ಬಂದು ಬೇಕಾದರೂ ಮಾಡ್ಬೋದು. ಇವೆಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಸೊ ದಯವಿಟ್ಟು ಈ ಒಂದು ನಂಬರ್ಸ್ಗಳಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನನ್ನು ತಗೊಳ್ಬೋದು. ಇನ್ನು ನೀಟು ಕೂಡ ಮೇ 5ರವರೆಗೆ ಇರ್ತದೆ. ನೀಟ್ ಬ್ಯಾಚ್ ಸಪ್ರೇಟ್ ಆಗಿ ಇರ್ತದೆ. ಸೊ ಅಂಥವರು ಕೂಡ ಈ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ತಗೊಳ್ಬೋದು. ಇದರ ಜೊತೆ ಒಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ, ಯಾರ್ಯಾರು ಅಗ್ರಿಕಲ್ಚರ್ ಕೋಟಾಗೆ ಟ್ರೈ ಮಾಡ್ತಾ ಇದ್ದೀರಿ ತಮಗೆಲ್ಲ ಗೊತ್ತೇ ಇದೆ, 200 ಮಾರ್ಕ್ಸಿನ ಒಂದು ಎಕ್ಸಾಮಿನೇಷನ್ ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಬರೀಬೇಕಾಗ್ತದೆ. ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕೋಚಿಂಗನ್ನು ಕೂಡ ನಮ್ಮ ಸೆಂಟರಿನಲ್ಲಿ ಸಪರೇಟ್ ಆಗಿ ಕೊಡ್ತೀವಿ. ಈ ಫೀಸಲ್ಲಿ ಬರೋದೆಲ್ಲ ಸಪರೇಟ್ ಫೀಸ್ ಇರ್ತದೆ. ಸೊ ಅದರ ಒಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು. ಸೊ ಎಗ್ರಿ ಝೋನ್ ಅನ್ನೋ ಒಂದು ಅಗ್ರಿಕಲ್ಚರ್ ಕೋಚಿಂಗ್ ಜೊತೆ ನಾವು ಕೊಲಾಬರೇಷನ್ ಮಾಡ್ಕೊಂಡಿದ್ದೀವಿ. ಸೊ
ಅವರ ರಿಸಲ್ಟು ಕೂಡ ಲಾಸ್ಟ್ ಇಯರ್ ಬಹಳ ಉತ್ತಮವಾಗಿದೆ. ಅದರ ಒಂದು ಸ್ಕ್ರೀನ್ಶಾಟನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಆ ಕ್ಲಾಸಸ್ಗಳಿಗೂ ಅಡ್ಮಿಷನ್ ತಗೊಂಡು ಈ ಒಂದು ಡ್ಯುರೇಷನ್ನಲ್ಲಿನೇ ಪ್ರಾಕ್ಟಿಕಲನ್ನು ಕೂಡ ಪರ್ಫೆಕ್ಟ್ ಮಾಡಿಕೊಂಡು ಒಂದು ಅಗ್ರಿಕಲ್ಚರಲ್ ರ್ಯಾಂಕಿಂಗನ್ನು ಕೂಡ ನೀವು ಉತ್ತಮಪಡಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ನಿಮ್ಮ ಕೈಯಲ್ಲಿ ಇದೆ. ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ಬೇಕಾಗಿತ್ತು. ಸೊ ನಮ್ಮ ಕ್ಲಾಸಸ್ಗಳಲ್ಲಿ ಆಲ್ರೆಡಿ ವೆಕೇಷನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ಫಸ್ಟ್ PUC ದಾಟಿ ಸೆಕೆಂಡ್ PUC ಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು 2 ತಿಂಗಳ ಸೂಟಿಯಲ್ಲಿ ರಜೆಯಲ್ಲಿ ವೆಕೇಷನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ಫಸ್ಟ್ PUC ವಿದ್ಯಾರ್ಥಿಗಳು ಇದ್ದರೆ ಅವರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಈ ನಂಬರ್ಗಳಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋ ಅಂತ ಹೇಳಿ. ಇವತ್ತಿನಿಂದ ಈ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಅದರ ಯೂಸನ್ನು ಅವರು ತಗೊಳ್ಬೋದು. ಎಲ್ಲ ವಿದ್ಯಾರ್ಥಿಗಳ ನನ್ನ ವಿನಂತಿ ಇಷ್ಟೇ, ನಿಮ್ಮ ಎನ್ಯುವಲ್ ಎಕ್ಸಾಮ್ ಮುಗಿದ ಮೇಲೆ ರೆಸ್ಟ್ ತಗೊಳ್ಳೋದಕ್ಕೆ ಹೋಗಬೇಡಿ, ರಿಲ್ಯಾಕ್ಸ್ ಆಗೋದಕ್ಕೆ ಹೋಗಬೇಡಿ. ಮೇ 21ರ ಎಕ್ಸಾಮಿನೇಷನ್ ನಿಮಗೆ ಮುಗಿದ ಮೇಲೆ ಪಾರ್ಟಿ ಮಾಡೋಣಂತೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಆದರೆ ಅಲ್ಲಿ ತನಕ ನಮ್ಮ ಹಾರ್ಡ್ ವರ್ಕ್, ನಮ್ಮ ಡೆಡಿಕೇಶನ್, ನಮ್ಮ ಕಮಿಟ್ಮೆಂಟ್ ನಮ್ಮ ರಿಸಲ್ಟನ್ನು ಡಿಸೈಡ್ ಮಾಡ್ತದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಸೊ ಅದಕ್ಕೆ ನಿಮಗೆ ಬೇಕಾದಂತಹ ಎಲ್ಲ ಹೆಲ್ಪನ್ನು ಮಾಡೋದಕ್ಕೆ ನಾವು ಇದ್ದೀವಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನೀವು ಮನೆಯಲ್ಲೇ ಕುತ್ಕೊಂಡು ಓದಿದ್ರು ಕೂಡ ಈ 40 ದಿವಸವನ್ನು ಕರೆಕ್ಟಾದ ರೀತಿಯಲ್ಲಿ ಯುಟಿಲೈಸ್ ಮಾಡಿಕೊಂಡು ಓದಿ, ಟೈಮ್ ವೇಸ್ಟ್ ಮಾಡಬೇಡಿ, ಒಳ್ಳೆಯ ರ್ಯಾಂಕನ್ನು ಪಡೀರಿ.